ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ನಾವು ಒಂದು ಪುಟ್ಟದಾದ ರಂಗೋಲಿಯಿಂದ ಶುರು ಮಾಡೋಣ. ಇವತ್ತು ನಾನು ತಿಂಡಿಗೆ ಬನ್ಸಿ ರವೆಯಿಂದ ಮಾಡೋ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಒಂದು ಪ್ಯಾನಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬನ್ಸಿ ರವೆನ ಹುರ್ಕೋತಾ ಇದ್ದೀನಿ. ಸೊ ಇವಾಗ ಅದನ್ನು ನೀಟಾಗಿ ಹುರ್ಕೊಬೇಕು. ಅದ್ರದ್ದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ. ಆಲ್ರೆಡಿ ಎಲ್ಲದನ್ನು ಹೆಚ್ಚಿಟ್ಕೊಂಡಿರೋದ್ರಿಂದ ಇವಾಗ ಪಕ್ಕದಲ್ಲಿ 1-2 ಗ್ಲಾಸ್ ಅಷ್ಟು ನೀರನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಒಂದು ಪ್ಯಾನಿಗೆ 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರು ಬೇಳೆನ ಸ್ವಲ್ಪ ಹಾಕ್ಕೊತಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ಇವಾಗ ಅದಕ್ಕೆ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ, ಜಜ್ಜಿಟ್ಕೊಂಡಿರೋದು. ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ನಾನು 4-5 ಯಾಕಂದರೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಇವಾಗ ಒಂದು 3-4 ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊತಿದ್ದೀನಿ, ಸಣ್ಣ ಸೈಜ್ದು. ಹಸಿ ಬಟಾಣಿನೂ ಆ್ಯಡ್ ಮಾಡ್ತಿದ್ದೀನಿ ಮತ್ತು ತರಕಾರಿನೂ ಹಾಕ್ಕೊತಿದ್ದೀನಿ, ಕ್ಯಾರೆಟು ಮತ್ತು ಬೀನ್ಸು. ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊತಿದ್ದೀನಿ. ಇವಾಗಲೇ ಅರಿಶಿನ ಪುಡಿನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ತರಕಾರಿ. ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಚಮಚದಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡಬೇಕು. ಸೊ ಇವಾಗ ಫ್ರೈ ಆದ ನಂತರ ಆ ಕಾಯ್ದಿರೋ ಅಂಥ ನೀರನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಕಾದಿರೋ ಅಂಥ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 1 ಕಪ್ ರವೆ ತೊಗೊಂಡ್ರೆ ನಾನಿಲ್ಲಿ 2 ಕಪ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರು ಕಾದಿರೋದ್ರಿಂದ ಬೇಗನೆ ಕುದಿಯುತ್ತೆ. ಇವಾಗ ಬೇಕಾದರೆ ನೀವು ರುಚಿ ನೋಡಿಬಿಟ್ಟು ಉಪ್ಪು ಕಮ್ಮಿ ಆಗಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಸೊ ಇದು ಬೆಂದ ನಂತರ ಇವಾಗ ನಾನು ರವೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಅದನ್ನು ತಿರುಗಿಸ್ಕೊಳ್ಳಿ. ಮತ್ತು ಇವಾಗ ಒಂದು 2-3 ನಿಮಿಷದವರೆಗೂ ಸಿಮ್ಮಲ್ಲೇ ಬೇಯಬೇಕು. ಇವಾಗ ಬೆಂದಿದೆ, ಅದನ್ನು ನೀಟಾಗಿ ತಿರುಗಿಸ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇವಾಗ ಮುಚ್ಚಿಬಿಟ್ಟು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅದು ಹಬೆಲೆ ಹರಳ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ತುಂಬ ಚೆನ್ನಾಗಾಗಿದೆ. ಬಿಸಿಯಾಗಿರೋ ತರಕಾರಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಸಕ್ಕತ್ತಾಗಿರುತ್ತೆ ಟೇಸ್ಟು, ಟ್ರೈ ಮಾಡಿ. ಇವಾಗ ತಿಂಡಿ ಎಲ್ಲ ಆದಮೇಲೆ ನಾನು ಮಧ್ಯಾಹ್ನಕ್ಕೆ ನಾಟಿ ಸ್ಟೈಲ್ ಥರ ಹಲಸಿನಕಾಯ್ದು ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸೇಮ್ ಚಿಕನ್ ಗೊಜ್ಜು ಥರನೇ ಇರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಹಲಸಿನಕಾಯಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅವರೆಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಹಸಿ ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಸೊ ನಾನಿಲ್ಲಿ ಇವಾಗ 1 ಇಂಚಿನಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಶುಂಠಿನ ತೊಗೊತಿದ್ದೀನಿ. ಮತ್ತೊಂದು ಪೂರ್ತಿ ಬೆಳ್ಳುಳ್ಳಿನ ಎಸ್ಲೆಲ್ಲ ಬಿಡಿಸಿ ಹಾಕ್ಕೊತಿದ್ದೀನಿ. ಜೊತೆಗೆ 1-2 ನಾರ್ಮಲ್ ಸೈಜ್ದು ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಪುದೀನೂ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 3-4 ಪೀಸ್ ಚಕ್ಕೆ, 1 ಲವಂಗ, ಹಾಗೆ ಒಂದು 4-5 ಕಾಳು ಮೆಣಸು. ಖಾರ ನೋಡಿ ಹಾಕ್ಕೊಳ್ಳಿ ಹಾಗಾಗಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ತೆಂಗಿನಕಾಯಿ ತುರಿನಾದರೂ ಹಾಕ್ಕೊಬೋದು, ಅಥವಾ ಹೀಗೆ ಪೀಸ್ ಮಾಡ್ಕೊಂಡಿರೋದು ಹಾಕ್ಕೊಬೋದು. ಸ್ವಲ್ಪ ಕಡಲೆ ಹಾಕ್ಕೊತಿದ್ದೀನಿ ಇಲ್ಲಿ, ಮತ್ತು ಸ್ವಲ್ಪ ಗಸಗಸೆ. ಇದು ಆಪ್ಷನಲ್ಲು, ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ. ಮತ್ತು ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ, ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಒಂದು ಸಣ್ಣದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಮತ್ತು ಟೊಮೆಟೊ 1-2 ಹಾಕಿದ್ರೆ ಸಾಕಾಗತ್ತೆ.
ಇವಾಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ರುಬ್ಬಿಟ್ಕೊಂಡಿರೋ ಮಿಕ್ಸರ್. ಸೊ ಇವಾಗ ಇದು ನೀಟಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದು ಬೆಂದು ಎಣ್ಣೆ ಬಿಡಬೇಕು. ಆವಾಗ ನಾನಿಲ್ಲಿ ಹಲಸಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ, ಜೊತೆಗೆ ಅವರೆಕಾಳನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಬೆಂದಮೇಲೆ 1ರಿಂದ 1.5 ಚಮಚದಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಮತ್ತು ಅದು ಗ್ರೇವಿಗೆ ತಕ್ಕಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ನಿಮಗೆ ಪೂರ್ತಿ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಇಲ್ಲಿ ಅರ್ಧ ಚಮಚದಷ್ಟು ಖಾರ ಪುಡಿನ ಹಾಕ್ಕೊತಿದ್ದೀನಿ, ಜೊತೆಗೆ ಅರ್ಧ ಚಮಚದಷ್ಟು ಸಾಂಬಾರು ಪುಡಿನೂ ಕೂಡ ಹಾಕ್ಕೊತಿದ್ದೀನಿ. ಸೊ ಇವಾಗ 2ರಿಂದ 3 ವಿಷಲ್ ಆದರೂ ಬೇಕು ಇದಕ್ಕೆ ನೀಟಾಗಿ ಬೇಯಬೇಕು ಅಂದರೆ. ಅಷ್ಟರೊಳಗೆ ನಾನು ಇದು ವಿಷಲ್ಲು ಆರೋಷ್ಟರೊಳಗೆ ನಾನು ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೂ ತೊಳ್ಕೊತಾ ಇದ್ದೀನಿ. ಹಲಸಿಕಾಯ್ದು ರೆಸಿಪಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನಿವತ್ತಿಲ್ಲಿ ನಾಟಿ ಸ್ಟೈಲಲ್ಲಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಇದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ. ಇನ್ನೊಂದು ಸಲ ಆ ರೆಸಿಪಿನೂ ಬೇಕಾದರೆ ಶೇರ್ ಮಾಡ್ತೀನಿ. ಇವಾಗ ಚಿಕನ್ ಅಷ್ಟೇ ಟೇಸ್ಟ್ ಆಗಿರೋ ನಾಟಿ ಸ್ಟೈಲಲ್ಲಿ ಹಲಸಿನಕಾಯ್ದು ಗ್ರೇವಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ. ಸೊ ಊಟ ಎಲ್ಲ ಆಯಿತು. ಇವಾಗ ನಾನು ಊರಿಂದ ಸ್ವಲ್ಪ ಬೆಣ್ಣೆನ ತಂದಿದೆ. ಸೊ ಈಗ ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಸೊ ಇವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬೆಣ್ಣೆನ ತುಪ್ಪ ಮಾಡ್ಕೊತಾರೆ. ಸೊ ನಾನಿಲ್ಲಿ ಇವಾಗ ಅದಕ್ಕೆ ವೀಳ್ಯದೆಲೆ, ಲವಂಗ, ಒಂದು 4ರಿಂದ 5 ಕಾಳು ಮೆಂತ್ಯೆ ಮತ್ತು ಸ್ವಲ್ಪ ಏಲಕ್ಕಿ, ಕಾಳು ಮೆಣಸು ಹಾಕಿ ಬೇಯಿಸ್ಕೊತಿದ್ದೀನಿ. ಕೆಲವರು ವೀಳ್ಯದೆಲೆ ಹಾಕೋದಿಲ್ಲ, ಬಟ್ ವೀಳ್ಯದೆಲೆ ಹಾಕೋದ್ರಿಂದ ಕೆಮ್ಮು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ ಕೇಸ್ ಅದರ ಜಿಡ್ಡು ಕೆಲವ್ರಿಗೆ ಆಗಲ್ಲ ಅಂತಂದಾಗ ವೀಳ್ಯದೆಲೆನ ಯೂಸ್ ಮಾಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ. ಸೊ ಇದು ನೀಟಾಗಿ ಕಾಯಬೇಕು. ಆ ವೀಳ್ಯದೆಲೆ ಗರಿ ಗರಿ ಆಗೋ ಥರ ಬೇಯಬೇಕು ನೀಟಾಗಿ ತುಪ್ಪದಲ್ಲಿ. ಸೊ ಇವಾಗ ನೋಡಿ ಅದ್ರದ್ದು ಕಲ್ಲರೇ ಚೇಂಜ್ ಆಗುತ್ತೆ. ಮತ್ತು ಮಡ್ಡಿ ಅಂತಾರಲ್ಲ ಅದು ಸ್ವಲ್ಪ ಕೆಳಗಡೆ ಉಳ್ಕೊಳ್ಳುತ್ತೆ. ಸೊ ತೀರಾ ಪೂರ್ತಿ ಕಾಯಿಸಿದ್ರೆ ಅದೇನಾಗುತ್ತೆ ಅಂದರೆ ಫುಲ್ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಫ್ಲೇಮ್ನ ಆಫ್ ಮಾಡಬೇಕು. ಇದು ತಣ್ಣಗಾದ್ಮೇಲೆ ಫುಲ್ ಮರಳಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.